ಹಲೋ ಎವ್ರಿಬಡಿ, ವೆಲ್ಕಮ್ ಟು ಸಮರ್ಥ್ ಭಾರತ್ ಯೂಟ್ಯೂಬ್ ಚಾನೆಲ್. ಹಾಗೂ ಇವತ್ತಿನ ಸೆಷನ್ ಅಲ್ಲಿ ಬೇಸಿಕ್ ಆಗಿ ಕೆಎಎಸ್ ಮುಖ್ಯ ಪರೀಕ್ಷೆಗೆ ಯಾವ ರೀತಿಯಾಗಿ ತಯಾರು ಮಾಡಬಹುದು ಅಥವಾ ಯುಪಿಎಸ್ಸಿ ಮುಖ್ಯ ಪರೀಕ್ಷೆಗೆ ತಯಾರಾಗುವಂತಹ ವಿದ್ಯಾರ್ಥಿಗಳು ಕೂಡ ಯಾವ ರೀತಿಯಾಗಿ ತಮ್ಮ ಡಿಸ್ಕ್ರಿಪ್ಟಿವ್ ಆನ್ಸರ್ ಅನ್ನು ಸ್ಟ್ರೆಂಥನ್ ಮಾಡ್ಕೊಳ್ಬಹುದು ಅಂತ ಹೇಳುವುದಕ್ಕೆ ಕೆಲವು ಟಿಪ್ಸ್ ಅನ್ನು ಕೊಡ್ಲಿಕ್ಕಿದ್ದೇನೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಮ್ಗೆಲ್ಲರಿಗೆ ಗೊತ್ತಿದೆ, ಈ ಮುಖ್ಯ ಪರೀಕ್ಷೆಗೆ ತಯಾರು ಮಾಡುವಂಥದ್ದು ಅಂತ ಹೇಳಿದ್ರೆ ಅದೊಂಥರ ಡಿಫ್ರೆಂಟ್ ಸ್ಟ್ರಾಟಜಿ, ಹೌದಾ ಅಲ್ವಾ? ವರ್ಷಾನು ಗಟ್ಟಲೆಯ ತಮ್ಮ ಒಂದು ಓದಿನ ಅನುಭವವನ್ನು ಆ ಲಿಖಿತ ರೂಪದಲ್ಲಿ ಯಾವ ರೀತಿಯಾಗಿ ನೀವು ಸ್ಟ್ರೆಂಥನ್ ಮಾಡ್ತೀರಿ ನೋಡಿ, ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕೆಲವೊಮ್ಮೆ ಈಗ ಫಾರ್ ಎಕ್ಸಾಂಪಲ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಗೆ ಕೊಡ್ಬೋದು ಅಂತ ಹೇಳಿದ್ರೆ, ಈಗ ಅಡಿಗೆ ಮಾಡುವುದು ಒಂದು ಕಲೆ ಆದರೆ ಆ ಮಾಡಿದ ಅಡಿಗೆಯನ್ನು ನೆಂಟರಿಷ್ಟರ ಎದುರು ಅಥವಾ ಊಟ ಮಾಡುವಾಗ ಯಾವ ರೀತಿಯಾಗಿ ನೀವು ಕ್ರಿಯೇಟಿವ್ ಆಗಿ ಅಥವಾ ಏಸ್ಥೆಟಿಕ್ ಆಗಿ ನೀವು ಅದನ್ನು ಸಾದರಪಡಿಸ್ತೀರಿ ನೋಡಿ, ಅದು ಕೂಡ ಒಂದು ಕಲೆ, ಹೌದಾ ಅಲ್ವಾ? ಕೆಲವೊಮ್ಮೆ ಅಡಿಗೆ ಸಾಧಾರಣವಾಗಿರ್ಬೋದು, ಆದರೆ ನೀವು ಬಡಿಸುವಂತ ರೀತಿ ಇರ್ಬೋದು, ಆ ಸುತ್ತಮುತ್ತಲಿನ ವಾತಾವರಣ ಇರ್ಬೋದು, ಅದಕ್ಕೆ ಒಂದು ಆಡ್ ಆನ್ ಆಗಿರುವಂತ ಒಂದು ಎಫೆಕ್ಟ್ ಅನ್ನು ಕೊಡ್ತದೆ, ಹೌದಾ ಅಲ್ವಾ? ಸೊ ಹಾಗೇನೆ ಪರೀಕ್ಷೆಗೆ ಓದುವುದು ಒಂದು ಕಡೆ ಆದ್ರೆ, ಮುಖ್ಯ ಪರೀಕ್ಷೆಗೆ ಸಂಬಂಧಿಸಿದಾಗೆ ನಿಮ್ಮ ಉತ್ತರವನ್ನು ಸಾದರಪಡಿಸುವುದಿದೆಯಲ್ಲ, ಅದು ಇನ್ನೊಂದು ಕಲೆ. ಸೊ ಹಾಗಾಗಿ ತುಂಬಾನೇ ಚಾಣಾಕ್ಷತನದಿಂದ, ತುಂಬಾನೇ ಜಾಣ್ಮೆಯಿಂದ ಇದನ್ನು ನೀವು ಮಾಡಬೇಕಾಗುತ್ತೆ. ನೀವು ಈ ಮುಖ್ಯ ಪರೀಕ್ಷೆಗೆ ಆನ್ಸರ್ಸ್ ಅನ್ನು ಪ್ರಿಪೇರ್ ಮಾಡುವಾಗ ಹೆಚ್ಚಾಗಿ ಸ್ಟೂಡೆಂಟ್ಸ್ಗಳು ಕೆಲವರು ನನಗೆ ಮೇಲಲ್ಲೂ ಕೂಡ ತಮ್ಮ ಆನ್ಸರ್ ಅನ್ನು ಇವ್ಯಾಲ್ಯುಯೇಟ್ ಮಾಡಲಿಕ್ಕೆ ಕಳಿಸ್ತಾರೆ. ಬಟ್ ಕೆಲವೊಮ್ಮೆ ಸಮಯದ ಅಭಾವ ಇರುವ ಕಾರಣ ನನಗೆ ಕೆಲವೊಮ್ಮೆ ಅಂದ್ರೆ ಅವರಿಗೆ ನಿರೀಕ್ಷೆಯ ಅಂದ್ರೆ ಬೇಗನೆ ಅವರಿಗೆ ಫೀಡ್ಬ್ಯಾಕ್ ಅನ್ನು ಕಳಿಸಲಿಕ್ಕೆ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸೊ ಹಾಗಾಗಿ ಐ ಥಾಟ್ ಲೆಟ್ ಮಿ ಅಪ್ಲೋಡ್ ಅ ವಿಡಿಯೋ ರಿಲೇಟೆಡ್ ಟು UPSC ಮೇನ್ ಎಕ್ಸಾಮ್ ಅಥವಾ KS ಮೇನ್ ಎಕ್ಸಾಮ್ಗೆ ರಿಲೇಟೆಡ್ ಆಗಿ. ಮುಖ್ಯವಾಗಿ ನಿಮಗೆ ಯಾರಾದ್ರೂ ಮೆಂಟರ್ಸ್ಗಳಿದ್ರೆ, ಅಂದ್ರೆ ಯಾರಾದ್ರೂ ನಿಮ್ಮನ್ನು ಮೆಂಟರ್ ಮಾಡೋ